ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಸೊ ಇವತ್ತಿನ ಒಂದು ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಇದು ಬಂದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗೆಲ್ಲ ನಡೆಯುತ್ತೆ, ಯಾವ ರೀತಿನಲ್ಲಿರುತ್ತೆ, ಅದನ್ನೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ಹೋಗಿ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆಲ್ರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ. ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಬರ್ತ್ಡೇ ಸೆಲೆಬ್ರೇಷನ್ ಅಥವಾ ನೋಡೋದಕ್ಕೂ ಮೊದಲು ಇವಾಗ ನಾನೊಂದಿಷ್ಟು ಅಂದರೆ ಬೆಳಗ್ಗೆಯಿಂದೆಲ್ಲ ಏನೇನೆಲ್ಲ ಆಯಿತು ಅದನ್ನೆಲ್ಲ ಒಂದಿಷ್ಟು ವೀಡಿಯೋಸ್ನ ಮಾಡಿಟ್ಕೊಂಡಿದ್ದೀನಿ. ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಎಲ್ಲನೂ ಫಟಾಫಟ್ ಅಂತ ನೀವು ಹೋಗಿ ಬೇಗ ನೋಡಿಕೊಂಡು ಬನ್ನಿ, ಮತ್ತು ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಹಾಗೆ ನೋಡ್ತಾ ಇದ್ದೀರಲ್ಲ, ಯಾವುದೇ ಬರ್ತ್ಡೇ ಸೆಲೆಬ್ರೇಷನ್ ಇದ್ದರೂ, ಆ್ಯನಿವರ್ಸರಿ ಇದ್ದರೂ, ಯಾವುದೇ ಥರದ ಹಬ್ಬ ಹುಣ್ಣಿಮೆ ಯಾವುದೇ ಒಂದು ಸೆಲೆಬ್ರೇಷನ್ ಇದ್ದರೂ ಕೂಡ ಹೆಣ್ಮಕ್ಳಿಗೆ ಈ ಕಿಚನ್ ಡಿಪಾರ್ಟ್ಮೆಂಟಿಂದ ಅಂತೂ ರಜಾ ಖಂಡಿತವಾಗ್ಲೂ ಸಿಗೋಲ್ಲ. ನನಗೂ ಅಷ್ಟೇ. ನಾನು ಕೂಡ ಬೆಳಗ್ಗೆ ಬೇಗನೆ ಇದ್ದು ನನ್ನ ಚಿಕ್ಕ ಮಗನಿಗೆ ಕ್ಲಾಸ್ ಇದ್ದಿದ್ದರಿಂದ ಲೈಟಾಗಿ ಟೊಮೆಟೊ ಚಿತ್ರಾನ್ನ ಮಾಡಿ ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಕೆಲಸ ಎಲ್ಲ ಮುಗಿಸಿ ಒರೆಸಿ ಗುಡಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನುವಷ್ಟರಲ್ಲಿ 12 ಗಂಟೆ ಆಯಿತು. ತಿಂಡಿ ತಿನ್ನುವಷ್ಟರಲ್ಲಿ ಕಾಲ್ ಬಂತು. ನನ್ನ ದೊಡ್ಡ ಮಗನ ಫ್ರೆಂಡ್ಸು ಶ್ರೀರಂಗಪಟ್ಟಣದಿಂದ ಮತ್ತು ಚನ್ನಪಟ್ಟಣದಿಂದ ಬರ್ತಿದ್ದೀವಿ ಅಂತ. ಸೊ ಸರಿ ಬರುವಷ್ಟರಲ್ಲಿ ಕುಕ್ಕಿಂಗ್ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಹಸ್ಬೆಂಡ್ಗೆ ಹೇಳಿದೆ, ಮಟನ್ ತೊಗೊಬಂದುಬಿಡಿ, ಫ್ರೆಂಡ್ಸ್ ಬರ್ತಿದ್ದಾರಂತೆ ಅಂತ. ಅವರು ಕೂಡ ಮಟನ್ ತೊಗೊಬಂದರು. ಮಟನ್ ಎಲ್ಲ ತಂದಮೇಲೆ ಅಡುಗೆ ಎಲ್ಲ ಮಾಡಿದೆ. ಟೈಮ್ ಆಗೇ ಹೋಯಿತು. ಅವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೆ. ಏನಾಯಿತು ಅಂತ ಅಂದರೆ ಹಸ್ಬೆಂಡ್ ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಓಡಾಡ್ಕೊಂಡು ಬಂದುಬಿಟ್ಟು ನೈಟ್ ಊಟಕ್ಕೆ ಹೊರಗಡೆಯಿಂದ ಆರ್ಡ್ರ್ ಮಾಡಿಬಿಡೋಣ ಅಂತ ಹೇಳಿದ್ರು. ಓಕೆ ಅಂತ ನಾನು ಒಪ್ಕೊಂಡಿದ್ದೆ. ಫ್ರೆಂಡ್ಸ್ಗಳು ಬರ್ತೀನಿ ಅಂತ ಅಂದಮೇಲೆ ಅಮ್ಮನ ಕೈ ರುಚಿ ಮಾಡ್ಕೊಡ್ಬೇಕಲ್ವ, ಹೊರಗಡೆಯಿಂದ ತರಿಸ್ಕೊಟ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನೇನೆ ಕುಕ್ಕಿಂಗ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ಬಟ್ ನಾನು ನಾನ್ ವೆಜ್ ತಿನ್ನೋದು ಬೇಡ, ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದು ನೈಟ್ ಊಟ ಮಾಡಿದ್ರಾಯ್ತು ಅಂತ ಹೇಳಿ ಸುಮ್ಮನಿದ್ದೆ. ಬಟ್ ಸಡನ್ಲಿ ಕಾಲ್ ಬಂತು. ನಮ್ಮ ದೊಡ್ಡಪ್ಪನ ಮಗಳು ಅತ್ತೆ ಅಂದರೆ ಅವರ ಹಸ್ಬೆಂಡ್ ತಾಯಿ ತೀರೋಗಿದ್ದಾರೆ ಅಂತ. ಸಾವಿಗೆ ಹೋಗ್ಬೇಕಲ್ಲ, ಸರಿ ಇನ್ನೇನು ದೇವಸ್ಥಾನಕ್ಕೆಲ್ಲ ಹೋಗಂಗಿಲ್ಲ, ಕ್ಯಾನ್ಸಲ್ ಆಯಿತು, ಬರೋದು ಎಷ್ಟೊತ್ತಾಗುತ್ತೋ ಏನೋ, ಊಟ ಮಾಡ್ಕೊ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಕೂಡ ಊಟನ ಹಾಕ್ಕೊಂಡು ನಾನ್ ವೆಜ್ ಊಟ ಮಾಡಿಕೊಂಡು ತುಂಬ ಖಾರ ಅನ್ನಿಸ್ತಾಯಿತ್ತು ಅಂತ ಹೇಳಿ ಐಸ್ ಕ್ರೀಮ್ ಕೂಡ ತಿಂದೆ. ಅದಾದಮೇಲೆ ನೋಡಿ ಮಳೆ ಅಂತೂ ಜೋರು ಮಳೆ ಸ್ಟಾರ್ಟ್ ಆಗೇ ಹೋಯಿತು. ಅಕ್ಕ ತಂಗಿನ ಕೂಡ ಪಿಕ್ ಮಾಡ್ಕೊಂಡು ಹೋಗಬೇಕಿತ್ತು, ಮಳೆ ಬರ್ತಿದೆಯಲ್ಲ, ಹಂಗಾಗಿ ವ್ಯಾನ್ನೇ ತೊಗೊಂಡು ಬನ್ನಿ, ಗಾಡಿಲೇ ಬೇಡ, ಹತ್ರನೇ ಒಂದು 2-3 ಕಿಲೋಮೀಟರ್ ಇದೆ ಅಷ್ಟೇ. ಮಳೆ ಬರ್ತಿದ್ದ ಕಾರಣ ಗಾಡೀಲೇನು ಬೇಡ, ವ್ಯಾನಲ್ಲೇ ಹೋಗೋಣ, ವ್ಯಾನ್ ತೊಗೊಬಂದ್ಬಿಡಿ, ಅಕ್ಕ ಭಾವ ತಂಗಿ ಎಲ್ಲರೂ ಬರ್ತಾರೆ ಅಂತ ಹೇಳಿ ನಾವೆಲ್ಲರೂ ಸಾವಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ನೋಡಿ ಅಂದ್ವಿ ಅಕ್ಕನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಕ್ಕನ ಮನೆ ಹತ್ರ ಬಂದ್ವಿ. ಇಲ್ಲಿಗೆ ತಂಗಿನೂ ಕೂಡ ಬರ್ತಿದ್ದಾಳೆ. ಇಲ್ಲಿಗೆ ಬರ್ತೀನಿ ಅಕ್ಕನ ಮನೆ ಹತ್ರ ಅಂತ ಹೇಳಿದ್ಲು. ಸರಿ ಬಾ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಸಾಕಾಯ್ತು, ನನ್ನ ತಮ್ಮಗಮ್ಮನು ಬರ್ತಾಳಂತೆ, ಹಂಗಾಗಿ ಅವಳು ಒಟ್ಟಿಗೆ ಕರ್ಕೋಗೋದ ಅಂದ್ಬಿಟ್ಟು ಅಕ್ಕವರು ಹೊಸ ವಾಷಿಂಗ್ ಮಿಷಿನ್ ತಗೊಂಡಿದ್ದಾರೆ. ಹೋಗ್ಲಿ ಎಷ್ಟು ಚಿಕ್ಕಾಗೈತೆ ನೋಡು, 9 kg. ನಾನು ಫುಲ್ ಥ್ರಿಲ್ಲಿಂಗ್ ಆಗ್ಬಿಟ್ಟೆ, ನೋಡ್ಬಿಟ್ಟೆ ಎಕ್ಸೈಟ್ಮೆಂಟ್ ಆಗ್ಬಿಟ್ಟೆ. ಥ್ರಿಲ್ಲಿಂಗ್ ಆಗಲ್ಲ, ಥ್ರಿಲ್ಲಿಂಗ್ ಆಗೋಯ್ತು ನಮಗೆ. ಡಿಫ್ರೆಂಟ್ ಸಾಕತ್ತಾಗೈತೆ ಕಲರ್, ಈಗ ಎಕ್ಸೈಟ್ಮೆಂಟ್ ಆಗ್ಬಿಟ್ಟೆ. ಕಲರ್ ಚೆನ್ನಾಗಿ ಬಂದಿದೆ. ಇದೇನು ಗ್ರೇ ಕಲರ್, ಇದು ಬ್ಲ್ಯಾಕ್ ಶೈನಿಂಗ್ ಬ್ಲ್ಯಾಕ್. ಇಲ್ಲಿ ಫುಲ್ ಸೈಡ್ ಅಲ್ಲೆಲ್ಲ ಬ್ಲ್ಯಾಕ್ ಫುಲ್ ವಾಸಿಂಗ್ ಬ್ಲ್ಯಾಕ್. ಅಲ್ಲ ಬ್ಲ್ಯಾಕ್ ಹೆಂಗಾರ ಹೋಗಿ ಬಿಡು, ನೋಡು ಕರೆಕ್ಟ್ ಆಗಿ. ಇಲ್ಲಿ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿ ಬಂದಷ್ಟೇ. ಫೋನ್ ಕನೆಕ್ಟ್ ಮಾಡ್ಕೋಬಹುದು ಹೇಳಿದ್ಲಕ್ಕ, ಬಟ್ ಅವಳೇನು ಕನೆಕ್ಟ್ ಮಾಡ್ಕೊಳ್ಳಲ್ವಂತೆ. ನಮ್ಮ ಅಕ್ಕ ಏನು ಕನೆಕ್ಟ್ ಮಾಡ್ಕೊಳ್ಳಲ್ವಂತೆ, ಕೈಯಲ್ಲೇ ವರ್ಕ್ ಮಾಡ್ತಾಳಂತೆ, ಫೋನಲ್ಲೆಲ್ಲ ಬೇಡವಂತೆ. ನೀನು ಬೇಕಾದ್ರೆ ಮಾಡ್ಕೊ, ತುಂಬ ಚೆನ್ನಾಗೈತೆ. ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಒಳಗಡೆ ಸಾಮಾನ್ಯ ಡಿಫ್ರೆಂಟ್ ಆಗೈತೆ, ಫುಲ್ ಒಂಥರ ಅಲ್ವಾ, ಚೆನ್ನಾಗಿ ಬಂದೈತೆ. ಅದಕ್ಕೆ ಹೆಂಗಸ್ರೆ ಹೋಗಿ ನೋಡ್ತಕ ಬರಬೇಕು, ಸ್ಟೈಲಿಶ್ ಆ್ಯಂಡ್ ಫ್ಯಾಷನಬಲ್ ಆಗಿರೋದನ್ನ ನೋಡ್ತಕ ಬರ್ತೀವಿ. ಗಂಡಸ್ರುಗಳನ್ನ ಕಳಿಸಿದ್ರೆ ಅವ್ರು ಹೇಳಿದ್ನ ನೋಡ್ಕೊಂಡು ಪ್ರಪಂಚದ ಮೇಲೆ ಇದೇ ಫಸ್ಟ್ ನಂಬರ್ 1 ಅಂತ ಅಂದ್ಬಿಟ್ಟು. 7 kg ಇದ್ದಿದ್ದು, ಎಷ್ಟು ಉದ್ದಕ್ಕೆ ಎಷ್ಟು ದಪ್ಪಕ್ಕಿತ್ತು ಅಷ್ಟೆಲ್ಲ ಸ್ಟೈಲ್ ಹೇಳು. ಟೆಲ್ ಮಿ ಅಕ್ಕ, ವಾಯ್ಸ್ ಹೇಳು. ಹಂಗೆ ಹೋಯ್ತಾ ಅಂದ್ವಿ. ಆರ ತಕ್ಕ ಹೋಗೋದ ಬನ್ನಿ ಅಂದ್ರೆ ನಮ್ಮ ಬಾವ ಕೇಳಲಿಲ್ಲ. ಆರ ತರಕ್ಕೆ ಹೋಗ್ಬಿಟ್ನಿ ಅನ್ಕಂದು ತಿರ್ಗಾ ಒದ್ದೆ ಮಾಡ್ಕೊ ಬಂದವ್ರೆ. ಈಗ ಡ್ರೆಸ್ ಚೇಂಜ್ ಮಾಡ್ಕೊ ಬರ್ಬೇಕು.
ನೋಡಿ ಇಲ್ಲಿ. ಅಯ್ಯೋ ನೋಡ್ತಲ್ವಾ ನನ್ನ ಬರ್ತಡೆಗೆ ಅಯ್ಯೋ ಇವತ್ತೇ ನಿನ್ ಬರ್ತಡೆ ನಿಜ ಇವತ್ತೇ ಬರ್ತದೆ 31st ಜುಲೈ ಇವತ್ತೇನೆ ಬರ್ತಡೆಗೆಲ್ಲ ವಿಶ್ ಮಾಡಲ್ವಾ? ಹ್ಯಾಪಿ ಬರ್ತಡೆ ಮಗಳ ನಾನೇ ವಿಶ್ ಮಾಡಿಲ್ಲ. ನಮ್ ಬಾವ ಸ್ಟೋರಿ ಸ್ಟೇಟಸ್ ಏನು ಹಾಕಿಲ್ಲ. ಇವತ್ತು ಅಂತ ಕೇಳ್ತವ್ರೆ ನನ್ನ ಗ್ಯಾರಂಟಿನ ಅಂತ. ನಾನೇನ್ ಇವ್ರ ಹತ್ರ ನನ್ ಬರ್ತಡೆ ಇವತ್ತು ಅಂತ ಸುಳ್ಳು ಹೇಳಕ್ಕಾಗುತ್ತಾ? ಈಗ ಏನ್ ಪ್ರೂಫ್ ತೋರ್ಸ್ಲಿ ಏನು ಹೋಗ್ಲಿ. ಆಯ್ತು ಬಿಡು ಅಂತ ಮನೆಗಾದ್ರೂ ನೀಟಾಗಿ ಒಂದು ವಿಶ್ ಮಾಡ್ತಾರೆ. ಏನ್ ನೀಟ ಮಾಡೋದು ನೋಡಿ ಬೇಗ ಅಲ್ಲಿ ಮುಗ್ದೋಗತ್ತಮ್ಮ. ಅಯ್ಯೋ ಹಾಗೆ ಇವಾಗ ದಫನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರುವಂಥದ್ದು. ಮಳೆ ಅಂತೂ ತುಂಬ ಅಂದರೆ ತುಂಬ ಜೋರು ಮಳೆ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಳೆಯಲ್ಲೇ ದಫನೆಲ್ಲ ಆಯಿತು. ಎಲ್ಲನೂ ಮುಗಿಸ್ಕೊಂಡು ನಮ್ಮ ಇನ್ನೊಂದು ದೊಡ್ಡಪ್ಪನ ಮಗಳು ಕೂಡ ನಮ್ಮ ಜೊತೆನೇ ಬಂದಳು. ಅವಳು ಕೂಡ ಅಲ್ಲೇ ಅಂದುವೆ ಇರೋದು. ಅವಳು ಕೂಡ ಮಳೆ ಜೋರಲ್ವಾ, ಗಾಡಿ ಎಲ್ಲ ಹಾಕ್ಬಿಟ್ಟು ನಾನು ಬರ್ತೀನಿ ಅಂತ ಅಂದ್ಲು. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಬಂದಿದ್ವಿ. ಎಲ್ಲ ಒಟ್ಟಿಗೆ ಬಂದು ಇವಾಗ ಸಾವೆಲ್ಲ ದಫನೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ನೋಡ್ತಾ ಇದ್ದೀರಲ್ಲ ಎಲ್ಲರೂ ದಫನ್ ಮುಗಿಸ್ಕೊಬರೋಷ್ಟರಲ್ಲಿ ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀವಿ ಮಳೆ ಗಾಡಿನಲ್ಲಿ ಅಂತ. ತಲೆನೋವು ಕೂಡ ಬರ್ತಾಯಿತ್ತು ಲೈಟಾಗಿ. ಗೊತ್ತಿದ್ದಾರಲ್ಲ, ನಾನಿವಾಗ ಸ್ನಾನ ಮಾಡ್ಕೊಂಡು ಬಂದೆ. ಹಸ್ಬೆಂಡ್ ಕೂಡ ಸ್ನಾನಕ್ಕೆ ಹೋಗಿದ್ದಾರೆ. ಸಖತ್ ಬೇಜಾರೈತೈತೆ. ಈಗ ಏನು ಬೇಡ, ಟೈಮ್ ಬಂದು ಕಾಣಿಸ್ತಾ ಇದೆಯಾ 7:30 ಆಗಿದೆ ಟೈಮು. ಏನು ಬೇಡ, ಇವಾಗ ಮಲ್ಕೊಬಿಟ್ರೆ ಸಾಕಪ್ಪ ಅನ್ನೋಂಗೆ ಆಗ್ತೈತೆ. ಫುಲ್ ಡೇನೇ ಒಂಥರ ಬ್ಯಾಡ್ ಆ್ಯಂಡ್ ಸ್ಯಾಡ್ ಡೇ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಕುಕ್ಕಿಂಗ್ ಕೆಲಸ ನೋಡ್ಬಿಟ್ಟು ರೈಸ್ ಇಡಬೇಕು. ಸ್ವಲ್ಪ ರೈಸ್ ಇದೆ, ಮಧ್ಯಾಹ್ನ ಮಾಡಿದಂಥ ಮಟನ್ ಸಾಂಬಾರು ಕೂಡ ಇದೆ. ಹಾಗೆ ಮಕ್ಕಳು ಮಟನ್ ಅಂದರೆ ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ, ಚಿಕನ್ ಆದರೆ ತಿಂತಾವಲ್ವ. ಹಂಗಾಗಿ ಚಿಕನ್ ಗ್ರೇವಿ ಗಿವಿ ಏನು ಮಾಡಿದ್ರು ಕೂಡ ಸಾಂಬಾರು ಐತಲ್ಲ, ಆವಾಗ ಮಟನ್ ಸಾಂಬಾರಲ್ಲಾದರೂ ತಿನ್ನಲ್ಲ, ಚಿಕನ್ ಗ್ರೇವಿನೇ ಕೇಳ್ತಾರೆ. ಹಂಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಚಿಕನ್ ತರಿಸ್ಬಿಟ್ಟು ನೋಡಿ ಹೋಗೋಷ್ಟರಲ್ಲೇ ಕಬಾಬಿಗೆ ಕಲಸಿಟ್ಬಿಟ್ಟು ಹೋಗಿದ್ದೆ ನಾನು. ಟೈಮ್ ಆಗುತ್ತೆ ಅಂತ ಗೊತ್ತಿತ್ತು. ಇವಾಗ ಸ್ವಲ್ಪ ರೈಸ್ ಮಾಡಿಬಿಟ್ಟು ನನ್ನ ಕರ್ಗೋಗೊಂದು ಮುದ್ದೆ ಮಾಡಿಕೊಟ್ಬಿಟ್ಟು ಕಬಾಬ್ ಹಾಕ್ಬಿಟ್ಟು ಊಟಕ್ಕೆ ಕೊಡ್ತೀನಿ. ಸಖತ್ತು ಬೇಜಾರೈತೈತೆ, ತಲೆನೋವು ಬಂದಂಗೆ ಆಯ್ತೈತೆ. ಏನೂ ಮಾಡೋಕ್ಕಾಗಲ್ಲ. ರೈಸ್ ಇದೆ ಮಧ್ಯಾಹ್ನ ಮಾಡಿರುವಂಥದ್ದೇ. ಇವಾಗ ಸ್ವಲ್ಪ ಹಾಕ್ತೀನಿ ಮಕ್ಕಳುಗಳಿಗೆ. ಚಳಿ ಅಲ್ವಾ, ಆರೋಗ್ಯರೋದು ತಿನ್ನೋಕ್ಕೂ ಆಗಲ್ಲ, ನಮಗೇನೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ರೈಸ್ ಮಾಡಿಬಿಟ್ಟು ಒಂದು ಮುದ್ದೆ ಮಾಡಿಬಿಟ್ಟು ಕಬಾಬ್ ಹಾಕ್ಬಿಟ್ಟು ಮಕ್ಕಳುಗಳಿಗೆ ಕೊಟ್ಬಿಡ್ತೀನಿ. ಒಂದು ಸ್ವಲ್ಪ ಹಣೆಗೆ ಇಟ್ಕೊಂಡು ಬರೋಣ. ಓಕೆ, ನೋಡ್ಕೊಂಡು ಬಂದ್ರಲ್ಲ ಬೆಳಿಗ್ಗೆಯಿಂದ ಎಲ್ಲ ಏನಾಯಿತು ಅಂತ. ಹೌದು, ನನ್ನ ಮಕ್ಕಳು ಫ್ರೆಂಡ್ಸ್ ಬಂದರು. ಬೆಳಿಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಮಕ್ಳುಗಳಿಗೂ ಕೂಡ ಅಡುಗೆ ಎಲ್ಲ ಮಾಡಿ ಎಲ್ಲ ಆಯಿತು. ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇಲ್ಲಿ ಓಡಾಡೋದು ಅಂತೆಲ್ಲ ಸ್ವಲ್ಪ ಐಡಿಯಾಗಳನ್ನ ಹಾಕ್ಕೊಂಡಿದ್ವಿ. ಎಸ್ಪೆಷಲಿ ನನ್ನ ಬರ್ತಡೇ ಬಂತು ಅಂತಂದರೆ ನನಗಿಂತ ಹೆಚ್ಚಾಗಿ ನನ್ನ ಹಸ್ಬೆಂಡ್ಗೆ ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ. ಅದನ್ನು ನೋಡೋದೇ ನನಗೆ ಖುಷಿ, ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನನ್ನ ಬಾಯಲ್ಲಿ. ನನಗೆ ಎಷ್ಟು ಖುಷಿ ಪಡ್ತಾರೆ ಅಂತ ಅಂದರೆ ಅಷ್ಟು ಖುಷಿ ಪಡ್ತಾರೆ ನನ್ನ ಒಂದು ಬರ್ತಡೇ ಸೆಲೆಬ್ರೇಷನ್ನ ಮಾಡೋದಕ್ಕೆ ಅಂತ ಹೇಳಿ. ಪಾಪ ಅವರು ಕರೆದ್ರು ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಓಡಾಡ್ಕೊಂಡೆಲ್ಲ ಬಂದುಬಿಡೋಣ, ಇನ್ನು ರಾತ್ರಿ ಕೇಕ್ ಕಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಬಾ ಅಂತ ಹೇಳಿ. ಬಟ್ ನಾನೇ ಹೋಗಲಿಲ್ಲ, ಸ್ವಲ್ಪ ಉಡಾಫೆ ಮಾಡಿದೆ. ಬೇಡ, ಸಂಜೆ ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಓಡಾಡ್ಕೊಂಡು ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಕೇಕ್ ಕಟಿಂಗ್ನ ಇಟ್ಕೊಳ್ಳೋಣ, ಸರಿ ಹೋಗುತ್ತೆ ಅಂತ ಹೇಳಿ. ಬಟ್ ಅದು ಬಂದು ಹಾಗೆ ಹಿಂಗೆ ಆಗಿ ಹಿಂಗಾಗೋಯ್ತು. ದಫನೆಲ್ಲ ಮುಗಿಸ್ಕೊಬಂದ್ಮೇಲಂತೂ ಫುಲ್ಲು ಮೈಂಡ್ ಒಂಥರ ಬ್ಲಾಂಕ್ ಆದಂಗೆ ಆಗೋಯ್ತು ನನಗೆ. ಬೇಡ ಸೆಲೆಬ್ರೇಷನ್ ಅನ್ನಿಸ್ಬಿಡ್ತು. ತುಂಬ ಬೇಜಾರಾಗೋಯ್ತು. ಸುಮ್ಮನೆ ಕೂತಿದ್ದೆ. ಬಟ್ ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಬಂದು ಹುಮ್ಮಸ್ಸಿಂದ ಮಕ್ಳುಗಳಿಗೆ ಕೇಕ್ನ ಬೆಳಗ್ಗೆನೆ ಕೊಟ್ಟೋಗಿದ್ರಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ, ಹಂಗಾಗಿ ಹೋಗಪ್ಪ ಕೇಕ್ ಇಸ್ಕೊಬರೋಗಿ, ಅಮ್ಮಂಗೆ ಟೈಮ್ ಆಯಿತು, ಬೇಗ ಕೇಕ್ ಕಟ್ ಮಾಡಲಿ ಅಂತ ಹೇಳಿ ಅವರು ಸ್ನಾನ ಮಾಡ್ಕೊಂಡು ಬಂದು ಅವರು ಚಿಗಿ ಅಂತ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಫಾಸ್ಟಾಗಿ ಹೋಗಿ ನೋಡಿ ಹೂವು ಕೂಡ ತೊಗೊಬಂದು ರೆಡಿ ಆಗಿಬಿಟ್ಟು, ಹೂವು ಮುಟ್ಕೊ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಅಂತ ಹೇಳಿ ಹೂವೆಲ್ಲ ತೊಗೊಬಂದು ಮಕ್ಕಳನ್ನೆಲ್ಲ ಎಂಕರೇಜ್ ಮಾಡ್ತಾಯಿದ್ರು, ಬೇಗ ರೆಡಿ ಮಾಡಿ ಅಂತ ಹೇಳಿ. ಇನ್ನು ನನ್ನ ಮಕ್ಳುಗಳನ್ನಂತೂ ಕೇಳೋದೇ ಬೇಡ. ಅವ್ರಿಗೂ ಕೂಡ ನನ್ನ ಒಂದು ಬರ್ತಡೇ ಸೆಲೆಬ್ರೇಟ್ ಮಾಡೋದು ಅಂತಂದರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ತವೆ. ನನಗೆ ಅದೇ ಖುಷಿ ಆಗುತ್ತೆ. ಒಂದು ಅರೇಂಜ್ಮೆಂಟ್ ಮಾಡೋದಾಗಿರ್ಬೋದು, ಡೆಕೋರೇಷನ್ ಮಾಡ್ತೀವಿ ಅಂತ ಹೇಳಿ ಮಾಡೋದಾಗಿರ್ಬೋದು. ಇವಾಗ ನೋಡಿ ಕೂಡಾಕಿದ್ದಾರೆ ಫ್ರೆಂಡ್ಸ್, ನಿಜವಾಗ್ಲೂ ನಂಬ್ತೀರಾ ನನ್ನನ್ನು, ಕೂಡಾಕಿದ್ದಾರೆ. 1/2 hour ಆಯಿತು. ತೀರ ಗ್ರ್ಯಾಂಡಾಗೇನು ಅಲ್ಲಿ ಡೆಕೋರೇಷನ್ ನಡೀತಾ ಇರಲ್ಲ, ಸಿಂಪಲಾಗೇ ಮಾಡಿರ್ತಾರೆ. ಬಟ್ ಅವು ಚಿಕ್ಕವು ಗೊತ್ತಾಗಲ್ಲ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ರೆಡಿ ಮಾಡ್ತವೆ. ಹಂಗಾಗಿ 1/2 hour ಆಯಿತು ನನ್ನನ್ನು ಕೂಡಾಕಿ. 1/2 hour ಈ ರೂಮಲ್ಲೇ ಬಿದ್ದಿದ್ದೀನಿ. ಬರ್ತಡೇಗಳು ನಾನು ಈ ರೂಮಲ್ಲೇ ಬಿದ್ದಿದ್ದೀನಿ 1/2 hour. ಅಷ್ಟು ಖುಷಿ, ಅಷ್ಟು ಸಂತೋಷ ನನ್ನ ಒಂದು ಹುಟ್ಟುಹಬ್ಬನ ಆಚರಿಸೋದು ಈ ಮನೆಯಲ್ಲಿ ಅಂತಂದರೆ. ನಿಜವಾಗ್ಲೂ ನನ್ನ ಹಸ್ಬೆಂಡ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಎಷ್ಟು ಲವ್ ಯು ಜಾಸ್ತಿ ಅಂತಂದ್ರೂ ಕಡಿಮೆನೇ. 1000 ಜನ 1000 ಥರ ಮಾತಾಡ್ತಾರೆ ನನ್ನ ಗಂಡನ ನೋಡಿ.
ಪರವಾಗಿಲ್ಲ, ಅದನ್ನೆಲ್ಲ ನಾನು ಈ ಒಂದು ಟೈಮ್ಗಳಲ್ಲಿ ಹಿಂಗೆ ನಿವಾಳಿಸಿ ಬಿಸಾಕ್ಬಿಡ್ತೀನಿ. ತಲೆನೇ ಕೆಡಿಸ್ಕೊಳ್ಳಲ್ಲ, ತಲೆಗೂ ಹಾಕ್ಕೊಳ್ಳಲ್ಲ. ನನ್ನ ಹಸ್ಬೆಂಡ್ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಲವ್ ಮಾಡ್ತಾರೆ ಅದು ನನಗೆ ಗೊತ್ತು, ನನಗೆ ಮಾತ್ರ ಗೊತ್ತು. ಅಷ್ಟು ಸಾಕು ನನಗೆ. ಯಾರ್ದೋ ಒಂದು ಒಪಿನಿಯನ್ನ ಕೇಳಿಕೊಂಡು, ಯಾರ್ದೋ ಒಂದು ಮಾತುಗಳನ್ನ ಕೇಳಿಕೊಂಡು ನಾವು ಜೀವನನ ಕಟ್ಕೊಳ್ಳೋಕ್ಕಾಗಲ್ಲ, ಜೀವನನ ಸಾಕ್ಸೋಕ್ಕಾಗಲ್ಲ. ಆ ರೀತಿ ಬೇರೆಯವ್ರ ಮಾತುಗಳನ್ನ ಕೇಳಿಕೊಂಡು ಜೀವನ ನಡೆಸ್ತಾ ಇರೋರೆಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಅವರೇ, ಹೆಂಗೋ ಅವರೇ, ಅವರೆಲ್ಲರೂ ಹೆಂಗವ್ರೆ ಅಂತ ಕೂಡ ನನಗೆ ಗೊತ್ತು. ಸೊ ಜಾಸ್ತಿ ಮಾತಾಡೋದು ಬೇಡ. ಇವತ್ತಿನ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಈ ರೀತಿಯಲ್ಲಿ ನಡೀತಾ ಇದೆ. ಯಾರ್ಯಾರು ಗೊತ್ತಾ? ನನ್ನ ಮಗಳು, ನನ್ನ ದೊಡ್ಡ ಮಗ, ನನ್ನ ಚಿಕ್ಕ ಮಗ, ನನ್ನ ತಂಗಿ ಚಿಕ್ಕ ಮಗ, ನನ್ನ ಹಸ್ಬೆಂಡು, ನನ್ನ ದೊಡ್ಡ ಮಗನ ಫ್ರೆಂಡ್ಸ್ಗಳೆಲ್ಲರೂ ಸೇರಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳಿ ಹೊರಗಡೆ ರೆಡಿನ ಮಾಡ್ಕೋತಾ ಇದ್ದಾರೆ. ಯಾವ ರೀತಿ ರೆಡಿ ಮಾಡಿರ್ತಾರೆ, ಯಾವ ರೀತಿ ಅರೇಂಜ್ಮೆಂಟ್ಸ್ ಇರುತ್ತೆ ಅನ್ನೋದು ನನಗೆ ಒಂದು ಥಿಂಕಿಂಗ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ. ಅವ್ರು ಹೆಂಗೆ ಮಾಡಿದರೂ ಕೂಡ ನನಗಂತೂ ನಿಜವಾಗ್ಲೂ ಸಖತ್ ಎಕ್ಸೈಟ್ಮೆಂಟ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ. ನನಗೋಸ್ಕರ, ಈ ಅಮ್ಮನಿಗೋಸ್ಕರ, ಈ ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರಲ್ವ, ಅಷ್ಟೇ ನನಗೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಖುಷಿನ ಕೊಡುತ್ತೆ. ಇನ್ನೇನು ಹೇಳಿ, ಬರ್ತ್ಡೇ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನಿಮ್ಮ ಕಡೆಯಿಂದ ಗಿಫ್ಟು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ನನಗೆ ಪ್ರತಿಯೊಬ್ಬರು ಕೂಡ ತಿಳಿಸೋದನ್ನು ಮರಿಬೇಡಿ, ಆಯಿತಾ? ಹಾಗೆ ನನ್ನ ಒಂದು ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೆ, ನನ್ನ ಬರ್ತ್ಡೇ ಶಾಪಿಂಗ್ ವ್ಲಾಗ್ನ ಕೂಡ ಹಾಕಿದ್ದೆ. 2 ಜೊತೆ ಡ್ರೆಸ್ನ ತೊಗೊಬಂದಿದ್ದೆ, ಪಿಂಕ್ ಕಲರ್ದೊಂದು ಮತ್ತು ಪಿಸ್ತಾ ಗ್ರೀನಲ್ಲೊಂದು. ನೋಡಿ, ಇವತ್ತು ಬಂದು ನಾನು ಈ ರೀತಿ ಡ್ರೆಸ್ನ ವೇರ್ ಮಾಡಿದ್ದೀನಿ. ಹೆಂಗೆ ಅನ್ನಿಸ್ತಾ ಇದೆ? ರೆಡಿನೂ ಅಷ್ಟೇ ಸಿಂಪಲಾಗಿ ರೆಡಿಯಾಗಿದ್ದೀನಿ, ಏನೂ ಆಗಿಲ್ಲ. ನೈಲ್ ಪಾಲಿಶ್ ಹಚ್ಚಿದ್ದೀನಿ, ಸ್ವಲ್ಪ ಪೌಡರ್ ಕ್ರೀಮ್ ಹಾಕಿ ಲಿಪ್ಟಿಕ್ ಡಾರ್ಕ್ನೆಸ್ ಕೊಟ್ಟಿದ್ದೀನಿ ಅಷ್ಟೇ. ಇನ್ನೇನು ರೆಡಿ ಆಗಿಲ್ಲ. ನನ್ನ ಹಸ್ಬೆಂಡ್ ಕೊಟ್ಟಿರುವಂಥ ಒಂದು ಚೆಂದ ಹೂನ ಮುಟ್ಕೊಂಡು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಕಾಮೆಂಟ್ ಮೂಲಕ ತಿಳಿಸಿ ಇದನ್ನು, ಆಯಿತಾ? ಸಿಂಪಲಾಗಿ ರೆಡಿ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓವರ್ ಆಯಿತಾ? ಓವರ್ ಅನ್ನಿಸ್ತಾ ಇದೆಯಾ? ನಿಜವಾಗ್ಲೂ ನಾನು ಜಾಸ್ತಿ ಏನೂ ಹಾಕಿಲ್ಲ. ಲೈಟಾಗಿ ಸ್ವಲ್ಪ ಕ್ರೀಮ್ ಆ್ಯಂಡ್ ಪೌಡರ್ನ ಹಚ್ಚಿದ್ದೀನಿ, ಡಾರ್ಕಾಗಿ ಸ್ವಲ್ಪ ಲಿಪ್ಟಿಕ್ನ ಹಾಕಿದ್ದೀನಿ. ನಾವೇನೇ ಮೇಕಪ್ ಮಾಡಿದ್ರು, ಮೇಕಪ್ ಮಾಡಿಲ್ಲ ಅಂತ ಅಂದರೂ ಕೂಡ ನಮಗೆ ಒಂದು ಬ್ರೈಡಲ್ ಮೇಕಪ್ ಲುಕ್ನ ತಂದು ಕೊಡೋದೇ ಒಂದು ಲಿಪ್ಟಿಕ್ಕು. ಆ ಲಿಪ್ಟಿಕ್ನ ಚೂಸ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕು. ಅದನ್ನು ಕೂಡ ಇಲ್ಲಿ ಸ್ವಲ್ಪ ನೋಡಿ, ಈ ಕಡೆ ಸ್ವಲ್ಪ ಶೇಪ್ ಹೋಗ್ಬಿಟ್ಟಿದೆ ಅಲ್ವಾ? ಇದೇನು ಗೊತ್ತಾ, ವಾಟರ್ ಪ್ರೂಫ್ ಅಲ್ವಾ, ಹಾಗಾಗಿ ನಾವು ಹಚ್ಬೇಕಾದ್ರೆ ನೀಟಾಗಿ ಶೇಪ್ನ ಕೊಟ್ಕೊಂಡು ಹಚ್ಕೊಡ್ಬೇಕು. ಇಲ್ಲ ಅಂತಂದರೆ ಆಮೇಲಿಂದ ಕರೆಕ್ಟ್ ಮಾಡೋಕ್ಕೂ ಆಗೋಲ್ಲ, ರಿಮೂವ್ ಮಾಡೋಕ್ಕೋಗಲ್ಲ. ರಿಮೂವ್ ಮಾಡ್ಬೋದು, ರಿಮೂವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಲೋಷನ್ ಎಲ್ಲ ಹಚ್ಚಿ 2 ಕೋಟು 3 ಕೋಟು ಲೋಷನ್ ಹಚ್ಚಿ ಟಿಶ್ಯೂ ತಗೊಂಡು ನೀಟಾಗಿ ಕ್ಲೀನ್ ಮಾಡಿದ್ರೆ ಹೋಗುತ್ತೆ. ಇವಾಗ ಅಷ್ಟೆಲ್ಲ ಟೈಮಿಲ್ಲ, ಸಾಕು, ಪರವಾಗಿಲ್ಲ. ಏನೋ ಸ್ವಲ್ಪ ಒಂಚೂರು ಬೇಕಿತ್ತು ಅಷ್ಟೇ. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಅಲ್ವಾ? ಏನಪ್ಪ ಇವಳು ರೂಮಲ್ಲಿ ಕೂಡ ಇನ್ನೇನು ಮಾಡಲಿ ಫ್ರೆಂಡ್ಸ್, ½ ಅವರ್ ಆಯಿತು ವೀಡಿಯೋ ಸ್ಟಾರ್ಟ್ ಮಾಡೋದು ಬೇಡ. ವೀಡಿಯೋನ ನಾನು ಹೊರಗಡೆನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ½ ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಮೊದಲೇ ಟಯರ್ಡ್ ಆಗಿತ್ತು, ಬೇಜಾರಾಗಿತ್ತು. ಬಟ್ ಅವ್ರದ್ದೆಲ್ಲರದು ಖುಷಿ ನೋಡು, ಇದು ಮಾಡೋದು ಬೇಡ, ಅವ್ರಿಗೆಲ್ಲರಿಗೂ ಬೇಜಾರು ಮಾಡೋದು ಬೇಡ ಅಂತ ಹೇಳಿ ರೆಡಿಯಾಗಿ ಕೂತ್ಕೊಂಡ್ರೆ ಹಿಂಗೆ ಡೋರ್ ಬಾಕ್ಲ ಹಾಕೊಂಡು ನನಗೆ ಹೆಂಗೆ ಟಾರ್ಚರ್ ಕೊಡ್ತವ್ರೆ. ಬರ್ತಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜೈಲಲ್ಲಿ ಕೂಡಾಕ್ತವ್ರೆ. ನೀವು ಯಾರಾದರೂ ಈ ರೀತಿಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತೀರಾ? ಅದನ್ನು ಕೂಡ ತಿಳಿಸಿ, ಆಯಿತಾ? ನಮ್ಮ ಮನೆಯ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಈ ರೀತಿಯಲ್ಲಿ ನಡೀತಾ ಇದೆ. ಇದರ ಒಂದು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಮತ್ತು ನಾನು ಇನ್ನೂ ಹೊರಗಡೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿ ತನಕ ಸ್ವಲ್ಪ ರೀಲ್ಸ್ ಆದರೂ ನೋಡಿಕೊಂಡು ಕಾಲ ಕಳಿತೀನಿ, ಆಯಿತಾ? ಹಂಗೆ ಅಪ್ಪ ಮಕ್ಕಳು ಹೆಂಗೆ ಕೂಗಾಡ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರೆ ಒಂದು ಸ್ವಲ್ಪ ಸೌಂಡ್ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ಕೇಳಿಸ್ತಿದ್ಯಾ ನಿಮಗೆ? ನನ್ನ ಹಸ್ಬೆಂಡ್ದೇ ಜಾಸ್ತಿ ಆಗ್ಬಿಟ್ಟೈತೆ, ಬೇಗ ಮಾಡಿ ಅಂತ. ಅಪ್ಪನ ಮಗಳು ದೊಡ್ಡ ವಾರೆ ಮಾಡ್ತವ್ರೆ ಹೊರಗಡೆ. ಇವರು ಹೆಂಗೆ ಆಡ್ಕೊಂಡು ನಿಂತಿರೋರು, ನನ್ನ ಹೊರಗಡೆ ಕರ್ದಾರ. ಇನ್ನು ಏನೇನೋ ಊದು ಅನ್ನೋದ್ರಲ್ಲಿ ಅವರ ಫ್ರೆಂಡ್ಸ್.
ಹಾಂ ಓ ಗುಬ್ಬಿನೂ ಚೆನ್ನಾಗೇ ಊತ ಅನ್ಕಡ. ಹಾಯ್ ಲೈಟ್ ಆಫ್ ಮಾಡಿದ್ದೆ ಎಲ್ಲ ಹಾಕ್ಬಿಡೇನು ಈಗಲೇ ತಾಗಿ ಫಾಸ್ಟ್ ಆಗಿ. ಹೇಯ್ ಖುಷಿ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಕಟ್ ಮಾಡಿ ಹೋಗಿ ಶಿವಪ್ಪ ಹೋಗಿ. ಸ್ವಲ್ಪ ಇತ್ತು ನಮಗೆ ಹಿಂಗೂ ಮಾಡ್ಬೋದು ಅಂತ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ನನ್ನ ಮಕ್ಳುಗಳಿಗೆ ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ. ಅವ್ರು ತುಂಬ ಬಿಸಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಜಾಸ್ತಿ ಸೌಂಡ್ ಕೇಳಿಸ್ತಾ ಇದ್ದು ಮಾಡಿ 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 ಅಂತ. ಬನ್ನಿ ಒಂದ್ ನಿಮಿಷ ಇಡೀ ಈಗ ಇಟ್ಬಿಡು ಹೋಗಿ ಅಲ್ಲಿ ಕಳಿ ಕಿಡಿ ಸಾಕು. ಇಲ್ಲ ಈಗ ಮಾಡ್ಕತಿ ಮಾಡು ಕೇಕ್ ಕಟ್ ಮಾಡಿ ಮಮ್ಮಿ. ಅವತ್ತು ಇವತ್ತು ನಿಮ್ಮ ಮಮ್ಮಿ ದಿನ ವಿಡಿಯೋ ಹ್ಯಾಪಿ ಬರ್ಡೇ ಮಾಡ್ಕತ್ತೆ ಕರೆಕ್ಟಾ? ನಿಮ್ಮ ಮಮ್ಮಿ ದಿನ ಎಷ್ಟೆಲ್ಲ ಸರ್ಕಸ್ ಮಾಡ್ತವ್ರೆ ಅಂತಂದರೆ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಪ್ಪ ಮಕ್ಕಳು ಸೇರ್ಕೊಂಡು ಸೊ ಫೈನಲಿ ಇವಾಗ ಕೇಕ್ ಕಟ್ ಮಾಡಿಬಿಡೋಣ. ಟೈಮ್ ಆಗಿದೆ, ಟೈಮ್ ಬಂದು 9:30. ಕೇಕ್ ಕಟಿಂಗ್ ಮುಗಿಸ್ಬಿಡೋಣ. ಅನೈತಿಕ ಸಂಬಂಧನ ತೊಳ್ಕೋಬೇಕು ಅಂತಂದ್ರೆ ನೀನು ಈ ಕೆಲಸನ ಮಾಡಲೇಬೇಕು. ಅಂದ್ರೆ ಕ್ಯಾರೆಕ್ಟರ್ ಚೆನ್ನಾಗುತ್ತೆ. ನೀನು ಸಮಾಜಕ್ಕೆ ವಿರುದ್ಧವಾಗಿ ಏ ಪಾಪ ಅರ್ಧ ಆಯ್ತದೆ ಗುಬ್ಬಿ. ಏ ಅದು ಹಚ್ಕೊಡ್ಬೇಕಿರೋ. ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಹ್ಯಾಪಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ಈಗ ಮನೆಯಿಂದ ಹೊರಗೆ ಕಳಿಸ್ಬೇಕು. ಯೋಚನೆ ಮಾಡಿ ಇದಕ್ಕೊಂದು ಪರಿಹಾರ ಹೋಗೀಗ ಖುಷಿ ಬಾ ಹೋಗ ನೀನು ಏಯ್ ಹೋಗು ಫುಲ್ ವಿಡಿಯೋ ಮಾಡ್ತೀನಿ ಹೋಗು ಖುಷಿ ಬಾ. ತಿನ್ನೋ ಇವನು ಕಿಶನು ಎಲ್ಲವ ಬರೀ ಹೋಗಿ ಬಾ ನೀನು. ಗುಬ್ಬಿ ಈ ಕಡೆ ಸಾಕು. ಥ್ಯಾಂಕ್ ಯು.
ವಾಕಿಂಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರು. ನೀ ಸೈಡ್ ಬಾ. ಮೀಡಿಯೇಟರ್ ಕುಶಾಲ್ ಹೋಗ ಹೋಗ ತನಿಷ್ ಹಿಂಗ್ ಕಾಡಿಸ್ತೀನಿ ನೋಡು. ತನಿಷ್ ಹಿಂಗ್ ನಿಂತ್ಕತಿಯಲ್ಲ ಹಿಂಗೆ ಮಾಮೂಲಿ ನಿಂತ್ಕೋ. ಏನೋ ತನುಷ್ ಅಮ್ಮ ಏನಮ್ಮ ನಿಮ್ಗಿಂತದ್ದವನೇ ಸಾಕು. ನೀನೋಗು ಹಿಡ್ದೆ ಆಗ್ಲಿ ಗುಬ್ಬಿ. ಆಗಲೇ ನೋಡಿದ್ರಲ್ಲ ಅದೆಲ್ಲ ಡೆಕೋರೇಷನ್ ಮಾಡಬೇಕಾದ್ರೆ ನನ್ನ ಮಗಳು ಮಾಡ್ಕೊಂಡಿರುವಂಥ ವೀಡಿಯೋಗಳು, ಹಂಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿದೆ. ಈಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು, ಎಲ್ಲರ ಜೊತೆ ಫೋಟೋ ಕೂಡ ಮುಗೀತು. ಈಗ ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊಳ್ಳೋಣ ಅಂತ ಹೇಳಿ ನಾನು, ಹಸ್ಬೆಂಡು, ಮಕ್ಕಳುಗಳು ಎಲ್ಲರೂ ನಿಂತ್ಕೊಂಡು ಫೋಟೋನ ತೆಗೆಸ್ಕೊತಾ ಇದ್ದೀವಿ. ಈ ರೀತಿಯಲ್ಲಿ ಖುಷಿಯಾಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ನಿಮ್ಗೆಲ್ರಿಗೂ ಹೆಂಗೆ ಅನ್ನಿಸ್ತಾ ಇದೆ? ಸೊ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಈ ರೀತಿ ಮುಗೀತು. ಈಗ ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡು ಅದನ್ನ ಕ್ಲೀನ್ ಕೂಡ ಮಾಡ್ಕೋತಾವ್ರೆ. ಅವಳು ಹೇಳಿದ್ರು ತಾನೇ ನಾನು ಎತ್ ಮಾಡಿಕೊತೀನಿ ಸುಮ್ಮನಿರಿ ಅಂತ. ಇವಾಗ ಅವನು ನೆಕ್ಸ್ಟ್ ಇಯರ್ ಇದೆ ಅಂತ ಅದನ್ನ ಕ್ಲೀನಾಗಿ ಎತ್ತಿ ಇಟ್ಕೊತಾವನೆ. ಅವನ್ ಬರ್ತಡೆಗೆ ನನ್ನ ಮಗಿಗಂತೂ ಕೇಕ್ ತಿನ್ನೋದೇ ಬಿಸಿ ಆಗ್ಬಿಟ್ಟದೆ. ಜಾಸ್ತಿ ತಿನ್ನಿಸ್ಬೇಡಿ, ಜ್ವರ ಬಂದಿತ್ತಂತೆ. ಗಿಫ್ಟ್ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ಗಿಫ್ಟ್ ಓಪನ್ ಮಾಡೋಣ. ಕಬಾಬಿಗೆ ಎಣ್ಣೆ ಕಾಯ್ದಕ್ಕೆ ಇಟ್ಬಿಡ್ತೀನಿ. ಟೈಮ್ ಆಗಿದೆ ಆಲ್ರೆಡಿ, ಹೇಳಿದ್ನಲ್ಲ ಕೇಕ್ ಕಟ್ ಮಾಡಿದ್ರೇನೆ 9:30 ಈ ಥರ ಆಗಿತ್ತು ಆಯ್ತಾ. ಸೊ ಮಕ್ಕಳಿಗೆಲ್ಲ ಹಶ್ವಾಗುತ್ತೆ, ಊಟ ಕೊಟ್ಬಿಡೋಣ ಫಸ್ಟು ಅಂತ ಹೇಳಿ ಕಬಾಬಿಗೆ ಹಾಕೋಣ. ಅದು ಕಾಯಿ ಹೊಸ್ಕೊಂಡು ಹೆಂಗೆ ಆಡ್ತಾ ಗುಬ್ಬಿಗೆ ಅದು ಗಿಫ್ಟು, ಗುಬ್ಬಿ ಗಿಫ್ಟು ಬಲೂನು. ಗುಬ್ಬಿ ನಿಮ್ಮ ಅಕ್ಕ ನಿಂಗೆ ಗಿಫ್ಟ್ ಕೊಡೋದ್ರಲ್ಲಿ ಎಲ್ಲಾರು ಡಮ್ ಡಮ್ ಅಂತ ಸಾಕ್ತಾಳೆ ಕಣವ. ಅಕ್ಕ ಬಿಚ್ಬಿಡೋದು, ನಾ ಟೇಪ್ ಬಿಚ್ಚ ಹೊಡೆದೋಯ್ತವೆ. ಹಂಗೆ ಕೊಡು, ಹಂಗೆ ಆಡ್ಲಿ. ಡಮ್ ಅಂತ ಹೋಗ್ತೀನಿ. ಅಲ್ಲಿ ಹಂಗೆ ಮಾಡು ಮಾಡು. ಅಲ್ಲಿ ಎತ್ತಷ್ಟರಲ್ಲಿ ಹೊಡೆದೈತಾವೆ, ಡಮ್ 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 ಅನ್ನಿಸ್ತವ್ರೆ. ಕೂತ್ಕೊಳ್ರಿ, ಮಾತಾಡೋಣ ಒಂಚೂರು ಕೂತ್ಕೊಳ್ರಿ. ಏನ್ ಮಾತಾಡಿ? ನನ್ನ ಒಂದು ಈ ಖುಷಿ ಈ ಸಂತೋಷಕ್ಕೆ ಕಾರಣಕರ್ತರು ಇವರೇ. ನಾವಲ್ಲ ನಿಜವಾಗ್ಲೂ ನನಗಂತೂ ಸಾವು ದಪ್ಪನೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲೂ ಸ್ವಲ್ಪ ಏನೋ ಒಂದು ಬ್ಯಾಕ್ ಇದನ್ನ ಕೇಳಿದ್ನ, ಹಂಗಾಗಿ ತುಂಬ ಬೇಜಾರೇ ಆಯಿತು, ಬೇಡ ಅಂದ್ಕೊಂಡಿದ್ದೆ. ಬಟ್ ನೋಡಿ ಇವರು ಸ್ನಾನ ಮಾಡ್ಕೊಬಂದು ಜಿಗಿ ಅಂತ ರೆಡಿ ಆಗಿಬಿಟ್ಟು ಹೂವು ಕೂಡ ತಂದು ಕೊಟ್ಬಿಟ್ಟು ಬೇಗ ರೆಡಿಯಾಗಿ ಅಂದ್ಬಿಟ್ಟು ಮಕ್ಳುಗಳನ್ನ ಕರ್ಕೊಂಡೋಗಿ ಕೇಕ್ ಎಲ್ಲ ತರಿಸಿ ಹಿಂಗೆಲ್ಲ ರೆಡಿ ಮಾಡಿದ್ರು. ಅವರ ಒಂದು ಎನರ್ಜಿನ ನೋಡೇನೆ ನನಗೆ ಒಂದು ಉತ್ಸಾಹ ಬಂತು. ಅಷ್ಟು ಖುಷಿಯಾಗಿದ್ದಾರೆ, ಅವ್ರಿಗೆ ಏನಕ್ಕೆ ಬೇಜಾರು ಮಾಡೋದು ಅಂತ ಹೇಳಿ ನಾನು ಕೂಡ ಚಂದ ರೆಡಿಯಾಗಿ ಸೆಲೆಬ್ರೇಟ್ ಕೂಡ ಮಾಡಿಕೊಂಡೆ. ನನ್ನ ಮಕ್ಕಳು ನೋಡಿ ಎಷ್ಟು ಆಟ ಆಡೋದ್ರಲ್ಲಿ. ಇದನ್ನ ನೋಡೋದಕ್ಕಿಂತ ಇನ್ನೇನು ಬೇಕು ಅಲ್ವ ಒಂದು ತಾಯಿಗೆ, ಒಬ್ಬ ಹೆಂಡತಿಗೆ, ಇದಕ್ಕಿಂತ ಇನ್ನೇನು ಬೇಕು? ಇದೇನೇ ಒಂದು ದೊಡ್ಡ ಖುಷಿ, ಸಂತೋಷ, ದೊಡ್ಡ ಗಿಫ್ಟು ಎಲ್ಲ ಕೂಡ. ನೀವು ಒಂದು ಸ್ವಲ್ಪ ಹ್ಯಾಪಿಯಾಗಿ ಮಾತಾಡ್ಕೊಳ್ಗೋ. ನಿಜವಾಗ್ಲೂ ಯಾರೇನೇನೋ ಹೇಳ್ತಾರೆ, ಎಷ್ಟೆಷ್ಟೋ ಹೇಳ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸಾಕು, ಈ ಒಂದು ಜೀವ ನನ್ನ ಜೊತೆಲಿದ್ರೆ ನನ್ನ ಜೀವ ಹೋಗೋ ತನಕ ಅಷ್ಟೇ ಸಾಕು. ಇನ್ನೇನೂ ಕೇಳಲ್ಲ ದೇವ್ರ ಹತ್ರ ನಾನು. ಯಾರೇನಾದರೂ ಮಾಡ್ಕೊಳ್ಳಿ, ನಮ್ಮ ಬಗ್ಗೆ ಏನಾದರೂ ಮಾತಾಡ್ಕೊಳ್ಳಿ, ನಮ್ಮ ಜೋಡಿ ಬಗ್ಗೆ ಏನಾದರೂ ಮಾತಾಡ್ಕೊಳ್ಳಿ, ಅದನ್ನೆಲ್ಲ ಕಟ್ಕೊಂಡು ನಮ್ಗೇನೂ ಆಗಬೇಕಾಗಿಲ್ಲ. ನಮ್ಮ ಮನಸ್ಸಲ್ಲಿರೋ ಪ್ರೀತಿ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗೋದು. ನನಗೋಸ್ಕರ ಜೀವ ಕೊಡುವಂಥ ಪತಿ ದೇವರು ನನಗೆ ಸಿಕ್ಕಿದ್ದಾರೆ ಅಷ್ಟೇ. ಆ ದೇವ್ರ ಹತ್ರ ವರ ಕೇಳಿ ವರ ಬೇಡಿ ಪಡೆದಿದ್ದೀನಿ ಇಂಥ ಒಂದು ಗಂಡನ್ನ. ಅಷ್ಟು ಸಾಕು ನನ್ನ ಜೀವನದಲ್ಲಿ. ಇನ್ಯಾರೇನು ಅನ್ಕೊಂಡ್ರು ಐ ಡೋಂಟ್ ಕೇರ್ ಅಷ್ಟೇ. ಫೈನಲಿ ಲವ್ ಯು ಜಾಸ್ತಿ. ನಿಜವಾಗ್ಲೂ ನಾನು ಖುಷಿಯಾಗಿರ್ತೀನಿ ಅಂತ ಅಂದರೆ ಅದಕ್ಕಿಂತ 100 ಪಟ್ಟು ಜಾಸ್ತಿ ಖುಷಿನ
ಅವ್ರು ಪಡ್ತಾರೆ, ಅದೇನೇ ನಮ್ಗೆ ಒಂದು ಖುಷಿ, ಅದೇನೇ ಒಂದು ಸಂತೋಷ. ಈ ಪ್ರೀತಿ ಎಷ್ಟು ಕೋಟಿ ಕೊಟ್ಟರು, ಎಷ್ಟು ಏನೇ ಕೊಟ್ಟು ಸಂಪಾದಿಸ್ತೀನಿ ಅಂತ ಅಂದ್ರೂ ಅದು ಸಾಧ್ಯ ಇಲ್ಲ ಅಲ್ವಾ. ಸೊ ನಿಮ್ಮ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ಇರಲಿ ನನ್ನ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ, ಆಯ್ತಾ. ಯಾರು ಕೆಟ್ಟ ಕಣ್ಣು, ಯಾರು ಕೆಟ್ಟ ದೃಷ್ಟಿ ಬೇಡದೇ ಇರಲಿ ಅಂತ ಭಗವಂತನ ಹತ್ರ ನಾನು ಪ್ರತಿದಿನ ಪ್ರತಿ ಕ್ಷಣ ಬೇಡ್ಕೋತಾನೆ ಇರ್ತೀನಿ. ನಿಮ್ಮ ಒಂದು ಅರಕೆ ಕೂಡ ಅದೇ ಆಗಿರುತ್ತೆ ಅಂತ ಬೇಡ್ಕೋತೀನಿ, ಕೇಳ್ಕೊತೀನಿ, ಅನ್ಕೋತೀನಿ. ಸೊ ಇನ್ನೇನು ಹೆಚ್ಚಿಗೆ ಹೇಳೋದು ಬೇಡ. ನಮ್ಮ ಒಂದು ಜೋಡಿ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಹೆಂಗ ಅನ್ನಿಸ್ತು ಅಂತ. ಮಾತಾಡೋರು ಸಾವಿರ ಮಾತಾಡ್ತಾರೆ ಕೆಟ್ಟದಾಗಿ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆಗಲೇ ಹೇಳಿದ್ನಲ್ಲ, ಕೆಟ್ಟದಾಗಿ ಮಾತಾಡೋರು, ಯೋಚನೆ ಮಾಡೋರು ಎಲ್ಲ ಹೆಂಗಿದ್ದಾರೆ ಅಂತ ನನಗೂ ಗೊತ್ತಿದೆ. ನೋಡಿ ನನ್ನ ಮಕ್ಕಳುಗಳು ಎಷ್ಟು ಖುಷಿಯಾಗಿ ಲವಲವಿಕೆಯಿಂದ ಆಟ ಆಡ್ಕೊಂಡು ಪಟ ಆಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ಇದಕ್ಕಿಂತ ನನಗೆ ಇನ್ನೇನು ಹೆಚ್ಚಲ್ಲ, ಇನ್ನೇನು ಬೇಕಾಗಿಲ್ಲ ಜಗತ್ತಲ್ಲಿ. ಯಾವ ಸಿರಿ ಸಂಪತ್ತು ಎಲ್ಲ ಇದ್ರ ಮುಂದೆ ಶೂನ್ಯ ಅಂತ ಹೇಳ್ತಾರಲ್ಲ, ಆ ರೀತಿನಲ್ಲಿ ಸಾಕು. ಇಷ್ಟು ನನ್ನ ಜೀವಕ್ಕೆ, ನನ್ನ ಜೀವನಕ್ಕೆ ಇಷ್ಟು ಸಾಕು. ಇದನ್ನೇ ಬೇಡಿ 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 ಪಡಿತೀನಿ ನಾನು, ನನಗೆ ಇರುವಂಥ ಒಂದು ಪ್ರತಿ ಒಂದು ಜನ್ಮದಲ್ಲೂ. ಹೇಳ್ತಾರಲ್ಲ 7 ಜನ್ಮ ಅಂತ, ಆ ರೀತಿಯಲ್ಲಿ ನನಗೆ ಇನ್ನೂ ಹೆಚ್ಚು ಜನ್ಮ ಇದ್ದರೆ ಆ ಒಂದು ಪ್ರತಿ ಒಂದು ಜನ್ಮದಲ್ಲೂ ನಾನು ಈ ಒಂದು ಫ್ಯಾಮಿಲಿನೇ ಬಯಸ್ತೀನಿ. ಗಂಡ ಮಕ್ಕಳು ಎಲ್ಲನೂ ಕೂಡ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನನ್ನ ಮನೆ ಸಂಭ್ರಮನ, ನನ್ನ ಬರ್ತಡೇ ಸಂಭ್ರಮನ ನೋಡಿ. ನನ್ನ ಮಕ್ಕಳುಗಳು ಮನೆಯಲ್ಲಿ ನನ್ನ ಒಂದು ಹುಟ್ಟುಹಬ್ಬನ, ಅವ್ರ ಹುಟ್ಟುಹಬ್ಬಗಳಲ್ಲಿ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ನನ್ನ ಒಂದು ಹುಟ್ಟುಹಬ್ಬದಲ್ಲಿ ಯಾವ ರೀತಿಯಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ಹೇಳೋದಕ್ಕೆ ಅಸಾಧ್ಯ. ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಪ್ರೈಸ್ ಉಂಟಂತ, ಪ್ರೈಸ್ ಕೊಡ್ತಾಳಂತ ನಿಮ್ಮ ಅಕ್ಕ, ಪ್ರೈಸ್ ಕೊಡ್ತಾಳಂತೇನೋ ನಿಮ್ಮ ಅಕ್ಕ. ಪ್ರೈಸ್ ಏನಾದ್ರು ಅನೌನ್ಸ್ ಮಾಡೋಳ? ನೋಡಿ ಇವಾಗ ಕಬಾಬಿಗೂ ಕೂಡ ಬೇರೆಗೆ ಹಾಕಿದ್ದೀನಿ. ಕೂಡ ಆಟ ಆಡ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮಕ್ಕಳು ಆಟ ಆಡ್ತಿದಾರಲ್ಲ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದಾರೆ. ಏನಿಸ್ತು ನಮ್ಮ ಫ್ಯಾಮಿಲಿ ಈ ನನ್ನ ಒಂದು ಸಣ್ಣ ಪುಟ್ಟ ಒಂದು ಬರ್ತಡೇ ಸೆಲೆಬ್ರೇಷನ್. ಬೆಳಗ್ಗೆಯಿಂದ ನನಗೆ ಎಷ್ಟೆಲ್ಲ ಆಯಾಸ ಆಗಿತ್ತು ಅದನ್ನೆಲ್ಲ ಈ ಒಂದು ನಗು, ಖುಷಿ, ಸಂತೋಷ, ಆಟ ಊಟ ಎಲ್ಲ ಮರೆಸ್ಬಿಟ್ಟು ನನ್ನ ಇಷ್ಟೇ. ಎಲ್ಲರೂ ಹೇಳ್ತೀರಾ ಎನರ್ಜಿ ಹೈಪರ್ ಎನರ್ಜಿ ಆಗಿರಲಿಲ್ಲ, ಹೆಂಗೆ ಸಾಧ್ಯ ಅಂತ. ಇದಕ್ಕೆಲ್ಲ ಕಾರಣ ನನ್ನ ಒಂದು ಫ್ಯಾಮಿಲಿನೇ. ಅವರು ನಮಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡು ಒಂದು ಸಾಥ್ ಕೊಟ್ಟು, ಒಂದು ಪ್ರೀತಿ ಕೊಟ್ಟು. ಡಿಸ್ಟರ್ಬೆನ್ಸ್ ಅಂತ ತುಂಬ ಆಗ್ತಾ ಇದೆ, ಅಲ್ಲಿ ಟಿ ವಿ ನೋಡ್ತಾ ಇದೆ, ಇಲ್ಲಿ ಮಕ್ಕಳು ನೋಡ್ತಾ ಇದ್ದಾರೆ. ಅದರಲ್ಲೂ ಅದ್ರ ಮಧ್ಯದಲ್ಲೂ ಕೂಡ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಏನೇ ಡಿಸ್ಟರ್ಬೆನ್ಸ್ಗಳಿದ್ರು ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ, ಆಯಿತಾ. ನನ್ನ ಹಸ್ಬೆಂಡ್ ಸೀರಿಯಲ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸುಮ್ಮನಿರು ಖುಷಿ, ಅವಳು ಬ್ಯಾಲೆನ್ಸ್ ಮಾಡ್ತಾವಳೆ. ಇವರು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಅಲ್ಲೊಬ್ರು ನೋಡಿ ಅಪ್ಪ ಮಗ ಕೇಕ್ ತಿನ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗವ್ರೆ. ಅವ್ನಿಗೆ ಜ್ವರ ಬಂದೈತೆ, ಆದ್ರೂ ಕೇಕ್ ತಿಂತವನೆ. ಎಷ್ಟು ಕೇಕ್ ತಿಂತವನೆ ಅಂದ್ರೆ ಆಯ್ತು 5 ಸೆಕೆಂಡ್ ಆಯ್ತು. ಯಾರಿಬ್ರು ಬಂದಿರೋದು ಇವಾಗ ಫೈನಲ್ಗೆ? ನೀನ್ ಫೈನಲ್ ಬಂದಿದ್ಯಾ? ಮಾಡಿ ನಾನು ಎಲ್ಲ ತೋರಿಸ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀರಾ ಅಂತ. ತಿನ್ನಿ ಕೇಕ್ ಎಲ್ಲ ಅವರೇ ಖಾಲಿ ಮಾಡ್ತಾವ್ರೆ ಫ್ರೆಂಡ್ಸ್. ಖುಷಿ ನೀನೊಂಚೂರು ವಿಡಿಯೋ ಮಾಡ್ಕೊ, ಅವ್ರದ್ದು ಪೂರ್ತಿ ಹಾಕೊಂಡು ಒಂದು ಮುಗಿಯುತ್ತೆ. ಇಟ್ಕೊ ಅದ ಮೇಲೆ ಮಡ್ಸ್ವೆ. ಕಬಾಬ್ ಹಾಕಿದ್ದೀನಿ, ಸೀದೈತಿದೆ ಪಾಪ, ಬೇಗ ಹಾಕೊಂಡಲ್ಲೂ ಅವರಲ್ಲಿ ಯಾರು ಗೆಲ್ತಾರೆ ಅಂತ ನೀಟಾಗಿ. ಯಾರು ಸೋತ್ರು? ಅಣ್ಣ ಎಷ್ಟು ಸೆಕೆಂಡ್ ಉಳಿಸ್ಕೊತು?
ಹಾಗೆ ಹೀಗೆಲ್ಲ ಊಟ ಮಾಡ್ತಾರೆ. ಕೇಕ್ ತಿನ್ನೋಕ್ಕೆ ಯಾರಿಗೂ ಆಗಲ್ಲ, ಹಂಗಾಗಿ ಎಲ್ಲನೂ ಕಟ್ ಮಾಡಿ ಬಾಕ್ಸ್ಗೆ ಹಾಕಿ ಫ್ರಿಡ್ಜ್ಗೆ ಎತ್ತಿಡ್ತೀನಿ ಅಂತ ಎತ್ತಿಡ್ತಾ ಇದ್ದಾಳೆ. ಅಪ್ಪ ಮಕ್ಕಳೆಲ್ಲ ನೋಡಿ ಬಲೂನ್ ಆಟದಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಅವ್ರು ಆಟ ಆಡ್ತಾ ಇರೋದು ನೋಡಿ ನನಗೂ ಸುಮ್ಮನಿರೋಕ್ಕಾಗಲಿಲ್ಲ. ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಬಂದು ಜಾಯ್ನ್ ಆದೆ. ಒಂದು 5 ನಿಮಿಷ ಬಲೂನ್ ಕ್ಯಾಚ್ ಆಟ ಆಡ್ಬಿಟ್ಟು ಆಮೇಲಿಂದ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾ ಇದ್ದೀವಿ. ನನ್ನ ಮಗ ಏನು ಗಿಫ್ಟ್ ಕೊಟ್ಟವನಿ ಅಂತ ಓಪನ್ ಮಾಡ್ತಾ ಇದ್ದೀನಿ. ಆ ಕಡೆ ತೋರಿಸು. ಎಲ್ಲ ಊಟಕ್ಕೆ ಅಂತ ಅಂದ್ಬಿಟ್ಟು ಕುತ್ಕೋತಾ ಇದ್ದೀವಿ. ಇವರು ಈ ಗಿಫ್ಟ್ ತೋರ್ಸೋ ತನಕ ಊಟ ಮಾಡೋದಂತೆ ಫ್ರೆಂಡ್ಸ್. ಅದಕ್ಕೆ ಫಸ್ಟು ಓಪನ್ ಮಾಡ್ಬಿಟ್ಟು ಏನಿದೆ ನೋಡೋಣ. ನೋಡ್ಬಿಟ್ಟು ಊಟ ಮಾಡೋದು ಫಸ್ಟ್ ನೋಡ್ಬಿಟ್ಟು. ನನ್ನ ಚಿಕ್ಕ ಮಗ ಫ್ರೆಂಡ್ಸ್ ಕೊಟ್ಟಿರೋದು. ನನ್ನ ದೊಡ್ಡ ಮಗನೇ ನನ್ನ ಚಿಕ್ಕ ಮಗ ಫ್ರೆಂಡ್ಸ್. ನನ್ನ ಚಿಕ್ಕ ಮಗ ಖುಷಿ ಇದ್ದಾನಲ್ಲ ಅವ್ರು ಕೊಟ್ಟಿರೋದು ಫ್ರೆಂಡ್ಸ್. ಏನ್ ತಂದಿರ್ಬೋದು ಅಣ್ಣ? ಏನೋ ಒಂದು ತಂದೀನಿ. ಗಿಡಕ್ಕೆ ಹಾಕ್ಬಿಟ್ಟು ನೆಟ್ಲಿ ಅಂತ. ಕುಶಾಲ್ ಅಮ್ಮಂಗೆ ಖುಷಿಯಾಗಿರ್ಲಿ ಅಂತ ಹ್ಯಾಪಿ ಮ್ಯಾನ್ ಕೊಟ್ಟಿದ್ದಾನೆ. ತೋರ್ಸು ಹ್ಯಾಪಿ ಮ್ಯಾನ್. ಇಷ್ಟ ಆಯ್ತು ನನಗೆ. ಪ್ರೀತಿಯಿಂದ ತಂದು ಕೊಟ್ಟೈತೆ ನನ್ನ ಕಂದ, ಹಂಗಾಗಿ ಖುಷಿ ಆಯ್ತು. ಲವ್ ಯು. ನೋಡ್ದ್ಯಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು. ಈಗ ಊಟ ಬಡಿಸೋ ಕಾರ್ಯಕ್ರಮ ನಡೀತಾ ಇದೆ. ಊಟ ಮಾಡ್ಕೊಳ್ಳೋಣ, ಟೈಮ್ ಆಗಿದೆ. ಫೈನಲಿ ಬರ್ತ್ಡೇ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಸಂದರ್ಭ ಬಂದೇ ಬಿಡ್ತು. ನೋಡ್ತಾ ಇದ್ದೀರಲ್ಲ ಎಲ್ಲರೂ ಕೂಡ. ನಂದು ಕೂಡ ಈ ಕೈ ರೈಟ್ ಹ್ಯಾಂಡ್ ಬಂದು ಊಟ ಮಾಡಿಬಿಟ್ಟೆ, ಮರ್ಕೊಬಿಟ್ಟಿದ್ದೆ ಏನು ಮಾಡಬೇಕು ವಿಡಿಯೋನ ಅಂತ. ಹಾಗಾಗಿ ಊಟ ಮಾಡ್ತಾನೆ ಸ್ಟಾರ್ಟ್ ಮಾಡಿಕೊಂಡೆ. ಆಯಿತಾ, ಇದಾಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಮತ್ತೊಂದು ಸಾರಿ ಕೇಳ್ತಾ ಇದ್ದೀನಿ, ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ನ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನಿಮ್ಮ ಒಂದು ಲೈಕ್ ನನಗೆ ನಿಜವಾಗ್ಲೂ ಇನ್ನು ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋದಕ್ಕೆ ಉತ್ಸಾಹ ತುಂಬುತ್ತೆ. ಹಂಗಾಗಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ಲೀಸ್ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇಷ್ಟ ಆದಷ್ಟು ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಇನ್ನೇನು ಹೆಚ್ಚಿಗೆ ಹೇಳೋದಿಲ್ಲ, ಟೈಮ್ ಆಯಿತು. ನಾವು ಕೂಡ ಊಟ ಮಾಡಿ ಮಲ್ಕೋಬೇಕು. ಟೈಮ್ ಬಂದು ಇನ್ನೇನು 10:30 ಈ ಥರ ಆಗ್ತಾ ಬಂತು. ನಮಗೂ ಕೂಡ ಬೆಳಗ್ಗೆಯಿಂದ ಎಲ್ಲ ಓಡಾಡಿ ಸಾಕಾಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋಗೆ ಈ ನಿಮ್ಮ ಶೀಲಾ ರಮೇಶ್ ಕಡೆಯಿಂದ ಟಾಟಾ ಬಾಯ್ ಬಾಯ್ ಆ್ಯಂಡ್ ಲವ್ ಯು. ಜಾಸ್ತಿ ಮಿಸ್ ಮಾಡ್ಕೊಳ್ದೆ ಈಗ ಹಾಕಿರುವಂಥ ವಿಡಿಯೋಗಳೆಲ್ಲಾನು ನೋಡಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್. ಬಾಯ್ ಬಾಯ್. ಎಲ್ಲ ಒಂದ್ಸರಿ ಬಾಯ್ ಮಾಡಿ. ನೀನು ಬಾಯ್ ಮಾಡು ಮಗಳೇ. ಬಾಯ್ ಮಾಡಲ್ವಾ? ಕಾಣಿಸ್ತಾ ಇದೆಯಾ? ಬಾಯ್ ಮಾಡಿ ಎಲ್ಲ ಒಂದು ರೌಂಡ್. ರೇ ಬಾಯ್ ಬಾಯ್. ಊಟ ಮಾಡೋದ್ರಲ್ಲಿ ಎಲ್ಲ ಬ್ಯುಸಿಯಾಗ್ಬಿಟ್ಟವ್ರೆ. ನನಗೆ ದೊಣ್ಣೆ ತಗೋ ಹೊಡಿತಾರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ವಿಡಿಯೋ ಅಂತ ಇದ್ರೆ.